ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರರಿಂದ ಮತಬೇಟೆ. ಶಿವಮೊಗ್ಗ ನಗರದ ಬೊಮ್ಮನಕಟ್ಟೆಯಲ್ಲಿ ಮತಯಾಚಿಸಿದ್ದಾರೆ. ಅಭ್ಯರ್ಥಿ ರಾಘವೇಂದ್ರ ಅವರಿಗೆ ಶಾಸಕ ಚನ್ನಬಸಪ್ಪ ಕೂಡ ಸಾಥ್ ಕೊಟ್ಟರು. ಕಾಂಗ್ರೆಸ್ ಗ್ಯಾರಂಟಿ ವಿರುದ್ಧ ಈ ಸಂದರ್ಭದಲ್ಲಿ ರಾಘವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೂಗಿಗೆ ತುಪ್ಪ ಹಚ್ಚೋ ಪ್ರವೃತ್ತಿಗೆ ಜನ ಆಕ್ರೋಶಗೊಂಡಿದ್ದಾರೆ. ಮೋದಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರಿಗೆ ಮನವರಿಕೆಯಾಗಿದೆ ಎಂದರು ಬಿವೈ ರಾಘವೇಂದ್ರ. ಶಿವಮೊಗ್ಗ ನಗರದ ಬೊಮ್ಮನಕಟ್ಟೆಯಲ್ಲಿ ಮತಯಾಚಿಸಿದ್ದಾರೆ. ಈ ಅಭಿವೃದ್ಧಿ ನಾವು ಮುಂದೆ ಪಡ್ಕೋಬೇಕು ಅಂತಂದ್ರೆ ನಮ್ಮ ರಾಘಣ್ಣನ ಗೆಲ್ಲಿಸಬೇಕು. ಕಾರ್ಯಕರ್ತರ ಆಶೀರ್ವಾದನೆ ಇವತ್ತು ನಮ್ಮ ಬಿಜೆಪಿಗೆ ಮೋದಿ ಶಕ್ತಿ ತಾಯಿ. ನಾಗಿಬಾಯಿ ಅವರಿಗೆ ನನಗೆ ಒಂದು ನಿಮಿಷ ಕೂತ್ಕೊಳ್ಳಿ, ಒಂದು ವಿಚಾರ ಹೇಳ್ಬೇಕು ನಮ್ಮ ತಾಯಿಂದಿರಿಗೆ. ನಿನ್ನೆಯಿಂದ ತಾಯಿ ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೇನೆ ಅಂದ್ರೆ, ನೀವೆಲ್ಲರೂ ಕೂಡ ನೂರಾರು ಮತಗಳ ಮೇಲೆ ಪರಿಣಾಮ ಬೀರುವಂತ ಪ್ರಮುಖರು ತಾವಿದ್ದೀರಿ. ಎಲ್ಲ ತಾಯಿಂದಿರು ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ ದೇಶದ ಒಟ್ಟು 148 ಕೋಟಿ ಜನಸಂಖ್ಯೆ ತಾಯಿ. ನಮ್ಮ ಹೆಣ್ಮಕ್ಳು 68 ಕೋಟಿ ಇದ್ದಾರೆ. ಒಬ್ಬೊಬ್ಬರಿಗೆ 1 ಲಕ್ಷ ಕೊಟ್ರೆ ನಾವು ಎಷ್ಟಾಗತ್ತೆ? 68 ಲಕ್ಷ ಕೋಟಿ ಆಗತ್ತೆ ತಾಯಿ. ನಮ್ ದೇಶದ ಬಜೆಟ್ ಎಷ್ಟವ? 45 ಲಕ್ಷ ಕೋಟಿ. ಸಾಧ್ಯನಾ ಇದು? ಈಗ ಈ ರೀತಿ ಆಗ್ಲಿಲ್ಲ ಅಂತ ಸುಳ್ಳು ಮಾತನ್ನ ಹೇಳ್ತಾ ಇದ್ದಾರಮ್ಮ. ಈ ತರ ಯಾವುದೇ ವಿಚಾರಕ್ಕೂ ಮೋಸ ಹೋಗದೆ ದಯಮಾಡಿ ನಿಮ್ ರಾಘಣ್ಣಂಗೆ ಬಿಜೆಪಿಗೆ ಮತವನ್ನ ಹಾಕಿ. ಮತ್ ನೀವು ಹಾಕುವಂತ ಮತ ನಿಮ್ ರಾಘಣ್ಣಂಗಲ್ಲ, ಆ ಪುಣ್ಯಾತ್ಮ ಮೋದಿಜಿಗೋಸ್ಕರ ಸೇವೆ ಸಲ್ಲಿಸಕ್ ಸಿಕ್ಕಂತ ಒಂದು ಅವಕಾಶ. ಕೋವಿಡ್ ಸಂದರ್ಭದಲ್ಲಿ ನಮ್ ಜೀವನ ಉಳಿಸಿಯಲ್ಲ ಪುಣ್ಯಾತ್ಮ. ಆ ಪುಣ್ಯಾತ್ಮನಿಗೆ ಸೇವೆ ಸಲ್ಲಿಸಕ್ ಇನ್ನೇನಿದೆಯಪ್ಪ? ನನ್ನ ರಾಘಣ್ಣಂಗೆ ಓಟ್ ಹಾಕುವಂತ ಮುಖಾಂತರ ಮೋದಿಜಿಯವರಿಗೆ ಒಂದು ಸೇವೆ ಸಲ್ಲಿಸುವಂತ ಒಂದು ಅವಕಾಶ ನಮ್ಗೆ ನಮ್ಮ ತಾಯಂದಿರು ನಮ್ಗೆ ಸಿಕ್ಕಿದೆ. ಹಾಗಾಗಿ ಮೇಲಿಂದ ಕ್ರಮ. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಇನ್ನು 12 ದಿನ ಬಾಕಿ ಇದ್ದು ಅಭ್ಯರ್ಥಿಗಳ ಪ್ರಚಾರದ ಭರಾಟೆ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಅರಕೆರೆ, ಹಿರೇಗೋಣಿಗೆರೆ, ಬೇಲಿಮಲ್ಲೂರು ಗ್ರಾಮದಲ್ಲಿ ಅಬ್ಬರದ ಪ್ರಚಾರ ನಡೆಸಿದರು. ಈ ವೇಳೆ ಗ್ರಾಮಸ್ಥರು ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಮಂಡಲಾಧ್ಯಕ್ಷರಾದ ಸುರೇಶ್ ಸೇರಿದಂತೆ ಬಿಜೆಪಿ ಮುಖಂಡರು ಪ್ರಚಾರದಲ್ಲಿ ಸಾಥ್. ಈ ಸಂದರ್ಭದಲ್ಲಿ ಮಾತನಾಡಿದ ರೇಣುಕಾಚಾರ್ಯ, ಈ ದೇಶದ ಭವಿಷ್ಯ ಚುನಾವಣೆ ಇದು. ದೇಶವನ್ನ ರಕ್ಷಣೆ ಮಾಡೋದಕ್ಕೆ 3ನೇ ಬಾರಿಗೆ ಮೋದಿ ಪ್ರಧಾನಿಯಾಗೋದಕ್ಕೆ ಬಿಜೆಪಿಗೆ ಮನವಿ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಮತಬೇಟೆ. ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ. ಅರಕೆರೆ, ಹಿರೇಗೋಣಿಗೆರೆ, ಬೇಲಿಮಲ್ಲೂರು ಗ್ರಾಮದಲ್ಲಿ ಪ್ರಚಾರ ನಡೆಯಿತು. ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಗಾಯತ್ರಿ ಸಿದ್ದೇಶ್ವರ್ ಎಲ್ಲರ ಬಳಿ ಮನವಿ ಮಾಡಿದ್ದಾರೆ. ಅವರಿಗೆ ಅದ್ದೂರಿ ಸ್ವಾಗತ ಕೂಡ ಕೋರಿದ್ರು ಗ್ರಾಮಸ್ಥರು. ಗಾಯತ್ರಿ ಸಿದ್ದೇಶ್ವರ್ಗೆ ಸಾಥ್ ಕೊಟ್ಟರು ರೇಣುಕಾಚಾರ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.